ಆ ಕಾಳಮ್ಮರ ಜೊತೆಗೆ ಇನ್ನೆಂದೂ ಎಲ್ಗೂ ಹೋಗಲ್ಲಪ್ಪ. ಅಯ್ಯೋ ಅಲ್ಲ ನೋಡ್ದ, ನಾನು ಪ್ರಜ್ಞೆ ತಪ್ಪು ಬಿದ್ದಿದ್ರು ನಾನು ಕರ್ಕೊಂಬರೋದು ಬಿಟ್ಟು ಸಾವುಕಾರರು ಬಂದರು ಅಂತ ಹೇಳ್ಬಿಟ್ಟು ನನ್ನೇ ಮರ್ತ ಮನೆಗೆ ಹೋಗಿರೋದ. ಹಾಂ, ಸಾಕಮ್ಮ ಹೆಂಗೆ ಇದ್ಲು, ಏನಾಗಿದ್ದಾಳೆ, ಏನಾಯ್ತು ಅವಳಿಗೆ, ಸತ್ಯವಳ ಬದುಕಿವಳ ಅಂತಾನ ನೋಡ್ಲಿಲ್ವಲ್ಲ, ಹಂಗೆ ಬಿಟ್ಟು ಹೋಗ್ಬಿಟ್ರು. ಹಾಂ, ಅದಕ್ಕೆ ಮತ್ತೀಗ ಈ ದುಡ್ಡಿರೋರ್ನ ನಂಬಕ್ಕೆ ಹೋಗ್ಬಾರ್ದು ಅಂತಾನೆ ಹೇಳೋದು. ನಾನೇನು ಯಾಕಾದ್ರೂ ಸಹಾಯಕ್ಕೆ ಬರ್ತಾರೆ, ದುಡ್ಡು ಗಿಡ್ ಕೇಳಿ ಕೊಡ್ತಾರೆ ಅಂತ ನಾನು ಕರ್ನಾಟಕಕ್ಕೆ ಹೋದ್ರೆ ನೋಡ್ದ ನನ್ನೇನೆ ಅಲ್ಲಿ ಪ್ರಜ್ಞೆತ ಬಿದ್ದಿದ್ರು ಎದ್ದಾಳಿಸ್ದಂಗೆ ಅದೇ ಹೋಗಿರೋದ. ಹಾಂ, ಅಯ್ಯಮ್ಮ ನನಗೆ ಒಂಥರ ಜೀವ ಬಾಯಿಗೆ ಬಂದಂಗಾಗಿತ್ತು. ಹೋಗ 3 ಜನ ಮಧ್ಯದಾಗ ಸಿಗಾಕೊಂಡು ಸದ್ಯ ಬದುಕು ಬಂದಲ್ಲ, ಅದೇ ದೊಡ್ಡ ವಿಷಯ. ಅಮ್ಮ ತಲೆ ಹೊತ್ತ ಗಿರ್ಬೇಕಾಯ್ತು. ಅಪ್ಪ ದೇವ್ರೇ, ಯಪ್ಪ ಇನ್ನೆಂದು ಹೋಗ್ಬಾರ್ದಪ್ಪ ಅವರಿಬ್ರು ಮಧ್ಯದಕ್ಕೆ. ಅದೇನೋ ಹೇಳ್ತಾರಲ್ಲ, ಇಬ್ಬರು ಮಧ್ಯದಾಗೆ ನಾನು ಸಾಯ್ಬೇಕಾಗುತ್ತೆ. ಏನು ಕಷ್ಟಕ್ಕಾಗ್ತಾರೆ ಅಂತನ ನಾವು ಅವ್ರಿಗೆ ಸಹಾಯ ಮಾಡಕ್ಕೆ ಹೋದ್ರೆ ನೋಡ್ದ ತಿರ್ಗೂ ನೋಡಲಿಲ್ಲ, ನನ್ನ ಬಗ್ಗೆ ವಿಚಾರಿಸಲಿಲ್ಲ, ಹಂಗಾಗೋಯ್ತು. ಏನತ್ತೆ ಎಲ್ಲಿಗೆ ಹೋಗಿದ್ದೆ? ಕಾಣಿಸ್ತಾನೆ ಇರಲಿಲ್ಲ, ಅವಾಗಿಂದ 1 ಗಂಟೆಯಿಂದ ನೋಡ್ತಾಲೇ ಇದ್ದೀನಿ. ಎಲ್ಗೋ ಹೋಗಿದ್ದೆ? ಹೋಗಿ ನನಗೆ ನನಗೆ ಇವಳವಳು ಬಂದ್ಬಿಟ್ಲು ಎಲ್ಗೆ ಹೋಗಿದ್ದೆ ಅಂತಾನೆ. ನೀನು ಎಲ್ಗೆ ಹೋಗಿದ್ದೆ ಹೇಳು? ನಾನು ಇಲ್ಲೇ ಹೊರಗಡೆಗೆ ಹೋಗಿದ್ದೆ. ನೀನು ಎಲ್ಗೆ ಹೋಗಿದ್ದೆ? ನಾನು ಆ ದೇವಮ್ಮನ ಮಂತಕ್ಕೆ ಹೋಗಿದ್ದೆ. ಆ ಕಾಳಮ್ಮರು ಬಾ ಅಂತ ಹೇಳಿ ಕರ್ಕೊಂಡು ಹೋಗಿದ್ರು, ಅದಕ್ಕೆ ಹೋಗಿದ್ದೆ. ಹೌದಾ, ಯಾಕೆ? ಏನೂ ಇಲ್ಲ, ಸಾವುಕಾರ್ರೇನು ಮನೆಗೆ ಬರ್ತಿರ್ಲಿಲ್ವಂತೆ. ಆ ದೇವಮ್ಮನ ಮನೆಗೆ ಜಾಂಡ ಹೂಡಿದ್ರಂತೆ 3-4 ದಿವಸದಿಂದನ, ಅದಕ್ಕೆ ಕರ್ಕೊಂಬರೋಣ ಬಾ ಅಂತನ ಕರೆದ್ರು ಅಮ್ಮವರು. ಹೋಗಿದ್ದೆ. ಅದೇ ಏನು ಮಾಡೋದು, ಅಲ್ಲೇ ನನಗೆ ತಲೆ ಸುತ್ತ ಬಂದು ಬಿದ್ದೋಗ್ಬಿಟ್ಟಿದ್ದೆ. ಹೌದಾ, ತಲೆ ಸುತ್ತಿದ್ದು ಬಿದ್ದೋಗಿದ್ದ? ಏನಾಗಿತ್ತತ್ತೆ ಅಂಥದ್ದು ತಲೆ ಸುತ್ತ ಬಂದು ಬಿದ್ದೋಗಂಥದ್ದು? ಏನೋ ಆಗಿತ್ತು, ಹೋಗಿ ನನ್ನ ತಲೆ ತಿನ್ಬೇಡ ಈಗಲೇ, ನನಗೆ ತಲೆ ಕೆಟ್ಟೋದಂಗೆ ಆಗ್ತೈತೆ. ಹೋಗು, ಆ ಹುಡುಗ ಏನೋ ಎದ್ಗಿದ್ದೈತೋ ಏನೋ ನೋಡ್ಕೆ ಹೋಗಿ. ಅಲ್ಲ, ಹುಡುಗನ ಒಂದೇ ಬಿಟ್ಟು ಹೋಗಿದೆಯಲ್ಲ ಮನೆಯಾಗೆ? ನಾನು ಮನೆಯಾಗೆ ಒಬ್ಬನೇ ಬಿಟ್ಟು ಹೋಗಿರ್ಲಿಲ್ಲ. ಅಲ್ಲಿ ಗುಂಡಜ್ಜಿ ತಾಕೆ ಕೊಟ್ಟೋಗಿದ್ದೆ, ಗುಂಡಜ್ಜಿ ಕೈಗೆ. ನೋಡ್ಕೊಳ್ಳ ಗುಂಡಜ್ಜಿ, ಒಂದು ಸ್ವಲ್ಪ ಹೊರಗಡೆಗೆ ಹೋಗ್ಬತ್ತೀನಿ ಅಂತಾನೆ, ಅವ್ರ ಮಂತಾಗೈತಿ ಪಾಪು. ಹೋಗಿ ಕರ್ಕೊಂಬ. ಹೋಗಿ ಕರ್ಕೊಂಬರೋಗು. ಹಂಗೆ ಕರ್ಕೊಂಬರ್ಬೇಕಾಗಿತ್ತು. ಹೋದವಳು ಕೈ ಅಳ್ಳಾಡಿಸ್ಕೆ ಬಂದಿದ್ಯಾ ಇನ್ನು ಇಲ್ಗ? ನನಗೆ ಸಾಕಾಗೈತಿ ಈಗಲೇನು, ನಾನೆಲ್ಲೋ ಕರ್ಕೊಬರೋಣ. ಹೋಗಿ ಕರ್ಕೊಬರ ನೀನೇನು. ಏನು ಕೆಲಸ ಮಾಡಿ ಬಂದಿದ್ಯತ್ತೆ? ಅಲ್ಲಿ ಹೋಗಿ ಸಾವುಕಾರನ್ನ ಕರೆದಿರೋದು ಅಷ್ಟೇ ತಾನೆ, ಅಷ್ಟಕ್ಕೇನೆ ಸಾಕಾಗೋಯ್ತಾ? ಏನಾಯ್ತು? ಹ್ಞೂ ಕಣೆ, ಅದೆಲ್ಲ ನಾನು ಹೇಳೋಕ್ಕಾಗಲ್ಲ, ಸುಮ್ಮನೆ ಹೋಗು. ಕರ್ಕೊಂಬರಂಗಿದ್ರೆ ಕರ್ಕೊಂಬ, ಇಲ್ಲಾಂದರೆ ಸುಮ್ಮನೆ ಹೋಗಿ ಮನೆಗೆ ಹೋಗು, ನನಗೆ ತಲೆ ತಿನ್ಬೇಡ ಸುಮ್ಮನೆ. ಸರಿ ಆಯ್ತು ಬಿಡಿ, ನನ್ನ ಮಗನ ನಾನೇ ಕರ್ಕೊಬರ್ತೀನಿ, ನಿಮ್ಗೆ ಹೇಳೋಕ್ಕಾಗಲ್ಲ ನಾನು. ಅಲ್ಲ ಅಕ್ಕಿ ಹುಡಜ್ಜಿ, ನಂದೇನ ಮರ್ತೈತೋ ಏನೋಪ್ಪ. ಅವತ್ತು ಒಂದು ದಿವಸ ಮೊನ್ನೆ ದಿಸ್ಲನು ಏನೋ ನನ್ನ ಸಾಯಕ್ಕೆ ಸಹಾಯ ಮಾಡ್ತೀನಿ ಅಂದಾಗ ನಾನು ಧೂಕೆ ಬಂದ್ಬಿಟ್ಟಿದ್ದೆ, ತಳ್ಕೊಂಡು ದಬ್ಬಮ್ಮ ಬಿದ್ದಿತ್ತು. ಅದನ್ನು ಮರ್ತೈತೋ ಏನೋ. ಏನಾದರೂ ಅದನ್ನು ನೆನೆಸ್ಕೊಂಡಿದ್ರೆ ಆ ದೇವಮ್ಮನ ಮನೆಗೆ ನನ್ನ ತಿದ್ದಿ ಆಗೋದು ಅನ್ಸುತ್ತೆ. ಸದ್ಯ ಮರ್ತೇವಳಲ್ಲ ಅಕ್ಕಿ ಹುಡ್ದಿಮ್ಮಿ. ನನಗೆ ಯಾಕೆ ಬೆನ್ನಿಂದ ಬಿದ್ದೆವಳೋ ಏನು ಕತ್ತೀಯ ದೇವರೇ, ನನ್ನೇ ಬದುಕಿಸ್ಬಿಟ್ಟವನೇ ಅನ್ಸುತ್ತೆ. ಇನ್ನೆಂತೂ ಹೋಗಲ್ಲಪ್ಪ ಮಗಳೇ, ಸಾಕಂಬಂದೇವಳೆ. ನಾನು ನೋಡು, ನನ್ನ ಗಂಡ ನನ್ನ ಜೊತೆಗೆ ಬಂದ ಅನ್ನೋ ಖುಷಿಗೆ ಸಾಕಮ್ಮನೆ ಮರ್ತೋಗ್ಬಿಟ್ಟೆ ಆ ದೇವಿ ಮಂತಾಗಿಂದನ. ಪಾಪ ಎಷ್ಟು ಬೇಜಾರು ಮಾಡ್ಕೊಂಡವಳು ಏನೋ. ನಾನು ಏನಾಯ್ತು ಅಂತ ಅಲ್ಲಿಗೆ ಹೋದೆ, ಅಲ್ಲಿ ನೋಡಿದ್ರೆ ಇರಲೇ ಇಲ್ಲ. ಹೆಂಗೂ ಇಲ್ಲಾದ್ರೂ ಚೆನ್ನಾಗಿದ್ದಾಳಲ್ಲ. ಸಾಕಮ್ಮ ಯಾವಾಗ ಬಂದೆ ನೀವಂತಕ್ಕೆ? ಓ ನೀವಾ? ಏನು ಸಾಕಮ್ಮ ಸತ್ಯವಳ ತಿಳಿ ಮಾಡೋಣ ಅಂತ ಬಂದ್ರ ನಮ್ಮ ಅಂತಕ್ಕೆ? ಅಯ್ಯೋ ಬೇಜಾರು ಮಾಡ್ಕೋಬೇಡ ಕಣೆ ಸಾಕಮ್ಮ, ನನಗೆ ಅವಳ ಮೇಲೆ ಸಿಟ್ಟಿತ್ತಲ್ವಾ, ನಿನ್ನೂ ನಾನು ನೋಡಲಿಲ್ಲ, ಮರ್ತ್ಬಿಟ್ಟು ಅದೇ ಬಂದ್ಬಿಟ್ಟೆ ನನ್ನ ಗಂಡನ ಕರ್ಕೊಂಡು. ಅದಕ್ಕೆ ಇವಾಗ ಹೋಗಿದ್ದೆ ಅವಳ ಮಂತಕ್ಕೆ. ನೀನು ಇನ್ನೂ ಅಲ್ಲೇ ಪ್ರಜ್ಞೆ ತಪ್ಪಿದ್ದಿದ್ಯೋ ಅಥವಾ ಏನು ಎದ್ದು ಬಂದಿಯೋ ಅಂತ ನೋಡೋಣ ಅಂತ ಅಲ್ಲಿ ಇರಲಿಲ್ವಲ್ಲ, ಕೊನೆ ಮಂತಕ್ಕೆ ಬಂದಿರ್ಬೇಕೇನೋ ಅಂದ್ಕೊಂಡು ಬಂದೆ ಇಲ್ಲಿಗೆ. ತಪ್ಪಾಯ್ತು ಕಣೆ, ನಾನು ಹಂಗೆ ಮಾಡಬಾರ್ದಾಗಿತ್ತು. ನೀನು ಕರ್ಕೊಂಡೋಗಿ ನಾನು ನೋಡು, ನೀನು ಪ್ರಜ್ಞೆ ತಪ್ಪಿದ್ದಿದ್ರು ನಿನ್ನ ಬಗ್ಗೆ ಒಂದೀಟು ಕಾಳಜಿ ವಹಿಸ್ದಂಗೆ ಅದೇ ಬಂದ್ಬಿಟ್ಟೆ. ಮನೆಗೆ ಹೋದ್ಮೇಲೆ ಇವಾಗ ನನಗೆ ನೆನಪಾಯ್ತು, ಅದಕ್ಕೆ ಈಗ ಓಡೋಡ್ ಬಂದೆ. ಸಾಕಮ್ಮಗೆ ಏನಾಯ್ತಪ್ಪ ಅಂತಾನ. ಸದ್ಯ ನಿನಗೇನು ಆಗಿಲ್ವಲ್ಲ. ಈಗ ಬಂದರೆ ಏನು ಪ್ರಯೋಜನ? ಏನಾದರೂ ನಾನೇನ ಸತ್ಕಿತ್ತು ಹೋಗಿ ಉಸಿರು ನಿಂತೋಗಿದ್ರೆ ತಿಥಿ ಮಾಡಿ ಈಟತ್ತಿಗೆ ಊರಿಗೆಲ್ಲ ತಿಥಿ ಊಟ ಹಾಕ್ಸಿರೋರು. ನಿಮ್ಗೊಂದೀಟು ಇದೇ ಇಲ್ಲ. ಏನೋ ಕರೆದ ತಕ್ಷಣ ಬಂದೆ ಅಂತ ಹೇಳ್ಬಿಟ್ಟು ನನ್ನೇ ಮರ್ತು ಬಂದ್ಬಿಡೋದ ಅಮ್ಮೋರೆ, ಬಡವರು ಅಂತ ಹೇಳಿ ಏನು ಇಷ್ಟೊಂದು ಕೀಳಂಗೆ ನೋಡ್ತೀರ? ಏನೋ ಬಿಡು, ಅಮ್ಮೋರಲ್ವಾ, ನನಗೂ ಏನಾನೋ ಸಹಾಯ ಮಾಡ್ತಾರೆ ಅಂತ ನಾನು ಬಂದರೆ ನೀವು ನನ್ನೇನೆ ಲೆಕ್ಕಕ್ಕೆ ಕಮ್ದಂಗೆ ಅದೇ ಬಂದ್ಬಿಟ್ರಲ್ಲ. ಸೊತ್ತೆವಳ ಬದುಕೆವಳ ಅಂತಲೂ ನೋಡ್ದಂಗೆ. ಅದೇ ಮನೆ ಎಷ್ಟೋ ವಾಸಿ ನಿಮ್ಗಿಂತಾನ.
ಪ್ರಜ್ಞೆ ತಪ್ಪಿದಳನ್ನ ಎದ್ದಾಳಿಸಿ ಸಮಾಧಾನ ಮಾಡಿ ಮನೆ ಒಳಗೆ ಕರ್ಕೊಂಡು ಹೋಗಿ ನೀರು ಕೊಟ್ಟು ಉಂಬಕ್ಕೆ ಕಳಿಸಿಳು ಅಯ್ಯಮ್ಮ. ಅಯ್ಯೋ ಹಂಗೆಲ್ಲ ಮಾತಾಡಬೇಡ ಕಣೆ ಸಾಕಮ್ಮ. ನನಗೂ ಬೇಜಾರಾಯಿತು ಮನೆಯಿಂದನ. ಅದಕ್ಕೆ ಓಡೋಡ್ ಬಂದೆ ಸಾಕಮ್ಮನಿಗೆ ಏನಾಯ್ತು ಅಂತಾನ. ಅಲ್ಲಿಗೆ ಹೋಗಿದ್ದೆ ಆ ದೇವಯ್ಯ ಮಂತಕ್ಕೆ. ನೀನು ಅಲ್ಲೇ ಬಿದ್ದಿದ್ಯೋ ಏನೋ ಅಂತಾನ. ಸದ್ಯ ಅಲ್ಲಿ ಇರ್ಲಿಲ್ವಲ್ಲ, ಎಲ್ಲ ಎದ್ದು ಮನೆಗೆ ಹೋಗಿರ್ಬೇಕೇನೋ ಅಂತಾನ ಬಂದೆ. ಹಂಗಾದ್ರೆ ಆ ದೇವಿ ನಿನಗೆ ಒಳಗೆ ಕರೆದು ಉಂಬಕ್ಕಿಕ್ಕಿ ಕಳಿಸಿದ್ಲೇನು? ಹೌದು, ಮತ್ತೆ ನೀವು ನಾನು ಅಲ್ಲೇ ಬಿಟ್ಟು ಬಂದ್ರಲ್ಲ, ಹೋಗ್ಲಿ ಬಿಡಿ ಪರವಾಗಿಲ್ಲ. ಏನೋ ನಾನು ಅಮ್ಮೋರಲ್ವಾ, ಸಾವುಕಾರರು ನಮ್ಮೂರಿಗೇನೆ, ಅವ್ರಿಗೆ ಮರ್ಯಾದೆ ಕೊಡಬೇಕು ಅಂತ ನೀವು ಕರೆದ ತಕ್ಷಣ ಬಂದಲ್ಲ, ಅದೇ ದೊಡ್ಡ ತಪ್ಪಾಯಿತು. ನಾನೇನೋ ಸತ್ಕಿತ್ತು ಹೋಗಿದ್ರೆ ಏನು ಗತಿ? ನಾನಿನ್ನೂ ಏನೇನೋ ಆಸೆ ಇಟ್ಕೊಂಡಿದ್ದೀನಿ ಅಂಥದ್ರಲ್ಲಿ ನನ್ನ ಸಾಯಿಸೇ ಬಿಡ್ತಿದ್ರಲ್ಲ ಅಮ್ಮೋರೆ. ಅಲ್ಲಿ ಕರ್ಕೊಂಡೋಗಿ ನಿಮ್ಮ ಜಗಳದಾಗೆ ನಾನು ಸತ್ತೋದಂಗೆ ಆಗೋದು. ಅಯ್ಯೋ ಈಗೇನು ಸತ್ತಿಲ್ವಲ್ಲ ಬಿಡೇ ಸಾಕಮ್ಮ, ಯಾಕೆ ಹಂಗೆ ಆಡ್ತಾ ಇದೆಯಾ? ಈಗ ಬಂದಿದ್ಯಾ ತಾನೇ ಆ ದೇವಿ? ನೀನು ಅವಾಗವಾಗ ಏನಾದ್ರೂ ವಿಷಯ ತಿಳ್ಕೊಂಬಂದು ನನಗೆ ಹೇಳ್ತಿದ್ದಲ್ಲ, ಅದಕ್ಕೆ ನಿನ್ನ ಬುಟ್ಟಿಗೆ ಹಾಕಮ್ಮಕ್ಕೆ 9 ಪಂಪಕ್ಕೆ ಇಕ್ ಕಳ್ಸವಳೆ. ಅವಳು ನಂಬಕ್ಕೆ ಹೋಗ್ಬೇಡ, ಅವಳು ಒಳ್ಳೆಯವಳಲ್ಲ, ಮಾಟಗಾತಿ ಅವಳು. ಹಿಂಗೆ ಮಾಟ ಮಂತ್ರ ಮಾಡ್ಸಿನಿ. ಮತ್ತೆ ನನ್ನ ಗಂಡನ ಬುಟ್ಟಿಗೆ ಹಾಕೊಂಡು ಮದುವೆ ಆಗಿ ಈ ಊರ ಬಂದು ಮನೆ ಕಟ್ಕೊಂಡಿರೋದು ಅವಳು. ನೀನು ಆಮೇಲೆ ಅವಳು 9 ಇಕ್ಕಳು ಅಂತಾನ ಯಾಮಾರ್ಬೇಡ, ಹುಷಾರು. ಮಾಟಗಾತಿನ ಮಾಟ ಮಂತ್ರ ಮಾಡಿಸ್ತಾಳ ದೇವಮ್ಮ? ಏನಮ್ಮೋರಿ ನೀವು ಹೇಳ್ತಾ ಇರೋದು ನಿಜನಾ? ಹೌದು ಮತ್ತೆ ಅಲ್ವೇನ್ ಕದ್ರಜ್ಜಿ, ಆ ದೇವಮ್ಮ ಅವಳು ನೋಡಿರೆ ಮಾಟ ಮಂತ್ರ ಮಾಡ್ಸೋಳ್ತಾರ ಕಾಣಲ್ವಾ? ಅವಳ ಮಕ ನೋಡಿರೆ ನೋಡ್ದ? ಯಾಕೆ ಏನಾಯ್ತು ಮೋರಿ? ಯಾಕೆ ಸಾಕಮ್ಮಗೆ ಏನ್ ಮಾಡಿಲ್ಲ ಯಮ್ಮ ದೇವಮ್ಮ? ಈ ಸಾಕಮ್ಮ ದೇವಮ್ಮನ ಮನೆಗೆ ಉಂಡು ಬಂದವಳು ಕಣ್ ಸಾಕಜ್ಜಿ. ಏನೋ ಊಟಕ್ಕಿಕ್ಕಿ ಕಳ್ಸದ್ಲಂತೆ, ಅದಕ್ಕೇನೆ ಅವಳೇನ ಮಾಟ ಗಿಟ ಮಂತ್ರ ಮಾಡಿಸಿ ನಿನಗೆ ಹೊಟ್ಟೆ ಕ್ಯಾತನ ಹೋಗಂಗೆ ಕೊಟ್ಟೆವಳೋ ಏನೋ. ಹುಷಾರು ಯಾವುದಕ್ಕೂ. ಹೌದು ಕಣಿ ಸಾಕಮ್ಮ. ಆಮೇಲೆ ಹೊಟ್ಟೆಗೆ ಯಾತನ ಮಾಟ ಮಂತ್ರ ಮಾಡಿಸಿ ಯಾತನ ಪೈ ಮಸ್ಕೊಂತಾರಲ್ಲ ಅಂತದ ಮಾಡಿಸ್ಗಿಡ್ಸೇಳು. ಆಮೇಲೆ ಏನನ್ನು ಹೆಚ್ಚು ಕಮ್ಮಿ ಆಗಿ ನಿನಗೆ ಊಟ ಸೇರ್ದಂಗಾಗಿ ನೀನು ಒಣಿಕೊಂಡು ಹೋಗಿ ಆಮೇಲೆ ನಿಗರ್ಕೊಂಬಿಟ್ಟೀಯ. ಮೊದಲೇ ಅದು ಯಾವುದೋ ಊರೊಳವಳು ಇಲ್ಲಿಗೆ ಬಂದು ಇವಂದ ಎಷ್ಟು 2 ವರ್ಷ ಆತೇನ. ಮೊದಲೆಲ್ಲ ನಾ ಮಾಟ ಮಂತ್ರ ಮಾಡ್ಕೊಂಡಿದ್ಲು ಅಂತ ಹೇಳೋರು. ಅಯ್ಯಯ್ಯಪ್ಪ, ಇದೆಲ್ಲ ನನಗೆ ಗೊತ್ತೇ ಇರಲಿಲ್ವಲ್ಲ. ಹೆಂಗೋ ಅಯ್ಯಮ್ಮ ಉಮ್ಮಕ್ಕಿ ಕಳಿಸಿಲು ಅಂತ ನಾವು ಉಂಡು ಬಂದೆ. ನಿಜವಾಗ್ಲೂ ಹಂಗೆ ಮಾಡ್ತಾಳೆ ಕದ್ರಜ್ಜಿ. ಅದರಿಂದ ನಮಗೇನೋ ತೊಂದರೆ ಆಗುತ್ತಾ? ನನಗೇನೋ ಏನೋ ಅನ್ಸಲ್ಲಪ್ಪ. ಅಂಥದ್ದೆಲ್ಲ ಮಾಡಿ ಎಲ್ಲ ತಿನ್ಸಂಗಿದ್ದಿದ್ರೆ ಎಷ್ಟು ಜನಕ್ಕೆ ಆಗದೆ ಇರೋರಿಗೆಲ್ಲ ನಾ ಮಾಡಿಕ್ಕರು. ಹಂಗೆಲ್ಲ ಏನೂ ಆಗಲ್ಲ, ಸುಮ್ಮನಿರು. ಅಲ್ಲ ಮಾಡಿಸ್ದವ್ರಿಗೆಲ್ಲರಿಗೂ ಆಗಲ್ಲ, ಅದು ಯಾರು ಒಬ್ರಿಗಾಗುತ್ತೆ ಅಂತ ಹೇಳಕ್ಕಾಗಲ್ಲ. ಯಾರು ಪ್ರೀತಿಯಿಂದ ಹೋಗಿ ಖುಷಿಯಾಗಿ ಉಂಡು ಬರ್ತಾರೆ ನೋಡು, ಅಂಥವ್ರಿಗಾಗುತ್ತಂತೆ. ನೀನು ಬೇರೆ ದೇವಮ್ಮ ಒಳ್ಳೆಯವಳು ಅಂತ ಅನ್ಕೊಂಡಿದ್ಯಾ, ಖುಷಿಯಾಗಿ ಉಂಡು ಬಂದಿರ್ತೀಯ ನೀನು. ಉಂಬಕ್ಕಾದ್ರೆ ಇಕ್ಕಿಳಲ್ಲ ಅಂತಾನ. ನಿನಗೆ ಏನಾನ ಹೆಚ್ಚು ಕಮ್ಮಿ ಆದರೆ ಏನು ಗತಿ? ಅದಕ್ಕೆ ನೀನು ಉಂಡು ಬರಬಾರ್ದಾಗಿತ್ತು, ಸುಮ್ಮನೆ ಎದ್ದು ಬರಬೇಕೋ ಬೇಡವೋ ನೀನು? ನನ್ನ ಗಂಡನ ಅವಳು ಹೆಂಗೆ ಮದುವೆ ಆಗಿರೋದು ಅಂದ್ಕೊಂಡಿದ್ದೆ. ಹಿಂಗೆ ಮತ್ತೀಗ ಮಾಟ ಮಂತ್ರ ಮಾಡಿಸಿ ಹೊಟ್ಟಿಗೇನೋ ಇಕ್ಬಿಟ್ಟು ಅವಳು ಹೇಳ್ದಂಗೆ ಕೇಳಂಗೆ ಮಾಡ್ಕೊಂಡು ಮದುವೆ ಆಗಿ ಇಲ್ಲಿಗೆ ಬಂದು ಸೇರ್ಕೊಂಡಿರೋದು. ನಿನಗೆ ಗೊತ್ತಿಲ್ವೇ? ಇಲ್ಲ ಮೊರೆ, ನನಗೆ ಗೊತ್ತಿಲ್ಲ ಇದೆಲ್ಲನ. ಹಂಗ ಮಾಟಗಾತಿನ ಅವಳು. ಅಯ್ಯಯ್ಯೋ, ನನಗೇನಾಗುತ್ತೋ ಏನೋ. ಹೇ ಸಾಕಮ್ಮ, ಏನೂ ಆಗಲ್ಲ ಬಿಡು, ಹೆದರಿಕೆ ಬೇಡ. ಏನಾನ ಆದಾಗ ಗೊತ್ತಾಗುತ್ತೆ. ಅವಳು ಯಾತನ ಮಾಡಿಸಿಕ್ಕೆವಳ ಉಮ್ಮಕ್ಕಿಕ್ಕಿಳ ಮಾಡಿಸಿ ಮಾಟ ಮಂತ್ರನ ಆತನ ಗೊತ್ತಾಗುತ್ತೆ. ಇನ್ನೊಂದು ವಾರ ಹೋದ್ರೆ ನೀನೇನಾದರೂ ವಾರದ ತಕನ ಜೀವಂತವಾಗಿದ್ದರೆ ಏನೋ ಮಾಡಿಸಿಕ್ಕಿಲ್ಲ ಅನ್ಬೋದು. ಏನಾದರೂ ಹೆಚ್ಚು ಕಮ್ಮಿ ಆಗಿ ಹಾಸಿಗೆ ಹಿಡ್ದೆ ಅಂದರೆ ಅಮ್ಮೋರು ಹೇಳ್ತಾ ಇರೋದು ನಿಜ ಆಗ್ಬಿಡುತ್ತೆ. ಇದೇನು ಕದ್ರೆ ಜಿಂಗೆ ಎದುರಿಸ್ತಾ ಇದೆಯಾ? ನನಗೇನು ಆಗಲ್ಲ, ಸುಮ್ಮನೆ ಇರು ಸಾಕಮ್ಮ. ಹಂಗೆಲ್ಲನ ಏನು ಇದು ಮಾಡಬಾರ್ದು. ಬಾ, ನಾನೇ ನಿನಗೆ ದೇವಸ್ಥಾನ ಕರ್ಕೊಂಡೋಗಿ ತಾಯ್ತ ಕಟ್ಟಿಸ್ಕೊಬತ್ತೀನಿ. ಅಮ್ಮೋರೆ, ಇದೇ ನಿಂಗೆ ಹೇಳ್ತಾ ಇದ್ದೀರಲ್ಲ, ತಾಯ್ತ ಕಟ್ಟಿಸ್ಕೊಬತ್ತೀರಾ? ಹೌದು, ಬಾ. ನಾನು ನಿಂತ ತಾನೆ ಆ ದೇವಮ್ಮನ ಮನೆಗೆ ನೀನು ಊಟ ಮಾಡಂಗಾಗಿದ್ದು. ಬಾರಿ ಬಾ, ಹೋಗಿ ದೇವಸ್ಥಾನಕ್ಕೆ ಹೋಗಿ ತಾಯ್ತ ಕಟ್ಟಿಸ್ಕೊಬರೋಣ ಬಾ. ಇದನ್ನ ಹಿಂಗೆ ಬಿಟ್ರೆ ಆಮೇಲೆ ಮುಂದೆ ಏನಾಗುತ್ತೋ ಏನೋ. ನನ್ನಿಂದ ಪಾಪ ನೀನು ಯಾಕೆ ಜೀವ ಕಳ್ಕಂತ ಹೇಳು. ಬಾ ಹೋಗಿ ಸಾಕಮ್ಮ, ಹೋಗು. ನಾನು ಬರ್ತೀನಿ, ನಡಿ. ನಡೀರಿ ಅಮ್ಮೋರೆ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.